ಹಾಯ್ ಫ್ರೆಂಡ್ಸ್, ಇದು ಬಂದು ಹೊಸ ವರ್ಷದ ದಿನ ಮಾರ್ನಿಂಗಿಂದ ರೊಟೀನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದು ಮಂಡೇ ಮಾರ್ನಿಂಗಿಂದ ನೈಟ್ವರೆಗೂ ಲಾಗ್ನ ಮಾಡಿದ್ದೀನಿ. ನೈಟ್ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಇದು ನೋಡಿ, ಮೊನ್ನೆ ಫ್ರೈ ಪ್ಯಾನ್ ಫಿಶ್ ಫ್ರೈ ಮಾಡಿದ್ನಲ್ಲ, ಅದ್ರದ್ದು ತೊಳೆದ್ಬಿಟ್ಟು ನೀಟಾಗಿ ಆಯಲ್ ಅಪ್ಲೈ ಮಾಡಿ ಇಟ್ಟಿದ್ದೀನಿ. ಆಯಲ್ ಹಾಕಿಲ್ಲ ಅಂದರೆ ಅದು ತುಕ್ಕಿಡಿಯುತ್ತೆ, ಹಾಗಾಗಿ ಬೇಗ ಹಾಳಾಗುತ್ತೆ. ಇದನ್ನು ನೀಟಾಗಿ ಮೇಂಟೈನ್ ಮಾಡಬೇಕು ಅಂದರೆ ತೊಳೆದ ತಕ್ಷಣವೇ ಒಂದು ಬಟ್ಟೆನಲ್ಲಿ ಇಟ್ಬಿಟ್ಟು ಆಯಲ್ ಅಪ್ಲೈ ಮಾಡಿ ಇಡಬೇಕು. ಆವಾಗ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇದು ಬಂದು ಒಂದು ಪ್ಲ್ಯಾಂಟ್ನ ಹಾಕಿದ್ದೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ಇದ್ರದ್ದು ಹೆಸರು ಏನು ಅಂತ ಗೊತ್ತಿಲ್ಲ ನನಗೆ. ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಪಲಾವ್ನ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ. ನಾನು ಊರಿಂದ ನಮ್ಮಮ್ಮ ಅವರೆಕಾಳು ಕೊಟ್ಟಿದ್ರು, ಹಾಗಾಗಿ ಅವರೆಕಾಳ್ದು ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಪಲಾವ್ ಮಾಡೋದಕ್ಕೆ ಒಂದು ಕುಕ್ಕರ್ನ ಬಿಸಿ ಇಟ್ಟಿದ್ದೀನಿ, ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಇವಾಗ ಮಸಾಲೆ ಡಬ್ಬನ ತಗೊಂಡು ನೋಡಿ, ಇದು ರ್ಯಾಕ್ ಬಂದು ಆನ್ಲೈನಲ್ಲಿ ತೊಗೊಂಡಿದ್ದೆ. ಇದ್ರದ್ದು ಕ್ವಾಲಿಟಿ ಒಂದು ಸ್ವಲ್ಪನೂ ಕೂಡ ಚೆನ್ನಾಗಿಲ್ಲ. ಇನ್ನೇನು ಎಸೆಯೋಕ್ಕಾಗಲ್ಲ ಅಂತ ಹಾಗೆ ಇಟ್ಟಿದ್ದೀನಿ, ಇರಲಿ ಅಂತ. ಇವಾಗ ಎಣ್ಣೆ ಕಾದಿದೆ, ಇದಕ್ಕೆ ಇವಾಗ ಸಾಸಿವೆನ ಹಾಕ್ತಾಯಿದ್ದೀನಿ, ಮತ್ತು ಜೀರಿಗೆನ ಹಾಕ್ತಾಯಿದ್ದೀನಿ, ಒಂದೆರಡು ಕಾಳು ಮೆಣಸು, ಒಂದು ಸ್ವಲ್ಪ ಮೊಗ್ಗು ಹಾಕ್ತಾಯಿದ್ದೀನಿ. ಮಸಾಲೆ ಏನು ನಾನು ಜಾಸ್ತಿ ಹಾಕಲ್ಲ, ಸ್ವಲ್ಪನೇ ಹಾಕೋದು, ಒಂದೆರಡು ಲವಂಗ. ಇವಾಗ ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಆನ್ಲೈನ್ ಶಾಪಿಂಗ್ ಮಾಡುವಾಗ ಸ್ವಲ್ಪ ನೋಡಿ ಮಾಡಬೇಕು. ನಾನು ವಾಪಸ್ ಮಾಡೋದಕ್ಕೆ ನಾನು ಊರಿಗೆ ಹೊರಟಿದ್ದೆ, ಆವತ್ತು ಹಿಂದಿನ ದಿನ ಬಂದಿತ್ತು, ಹಾಗಾಗಿ ಅದನ್ನು ರಿಟರ್ನ್ ಮಾಡೋದಕ್ಕೂ ಕೂಡ ಆಗಲಿಲ್ಲ. ಇಲ್ಲಾಂದ್ರೆ ರಿಟರ್ನ್ ಮಾಡುವೆ, ಅದು ಸ್ವಲ್ಪ ಅಂದರೂ ಸ್ವಲ್ಪನೂ ಚೆನ್ನಾಗಿಲ್ಲ ಕ್ವಾಲಿಟಿ. ಇವಾಗ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ರಿಟರ್ನ್ ಮಾಡೋ ಆಪ್ಷನ್ನು ಇತ್ತು, ಆದರೆ ನಾನು ನಾಳೆ ಬೆಳಗ್ಗೆ ಊರಿಗೆ ಹೋಗಬೇಕು, ಅವತ್ತು ನೈಟ್ ಬಂತು, ಹಾಗಾಗಿ ಮಾಡೋಕ್ಕೆ ಆಗಲಿಲ್ಲ. ಮತ್ತು ಊರಿಂದ ಬಂದಿದ್ದು ಒಂದು 10 ಡೇಸ್ ಮೇಲಾಯಿತು, 7 ಡೇಸ್ ಒಳಗಡೆ ರಿಟರ್ನ್ ಆಪ್ಷನ್ ಇರುತ್ತಲ್ವ, ಹಾಗಾಗಿ ಮಾಡೋಕ್ಕೆ ಆಗಲಿಲ್ಲ. ಇರಲಿ ಅಂತ ಇನ್ನೇನು ಮಾಡೋದು ಅಂತ ಅವಾಗೆ ಇಟ್ಟಿದ್ದೀನಿ. ಪ್ರೈಸ್ ಯಾವಾಗಲೂ ಕಡಿಮೆ ಇರುತ್ತೆ ಅಂತ ತಗೊಳಕ್ಕೆ ಹೋಗ್ಬಾರ್ದು, ಸ್ವಲ್ಪ ಹೈ ಆದರೂ ಪರವಾಗಿಲ್ಲ ಅಂತ ಜಾಸ್ತಿನೇ ಕೊಟ್ಟು ತಗೋಬೇಕು. ನಾನು ಇನ್ನೂ ಒಂದು ಬುಕ್ ಮಾಡಿದ್ದೀನಿ, ಅದು ಬಂದಮೇಲೆ ತೋರಿಸ್ತೀನಿ. ಸ್ವಲ್ಪ ಅದಕ್ಕೆ ಕಾಸ್ಟ್ಲಿನೇ ಬುಕ್ ಮಾಡಿದ್ದೀನಿ, ಇರಲಿ ಅಂತ, ಏಕೆಂದರೆ ನನಗೆ ಬೇಕಿತ್ತು. ಅದಕ್ಕೆ ನೋಡೋಣ, ಅದು ಬಂದಮೇಲೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ಅದನ್ನು ಕೂಡ ಸ್ವಲ್ಪ ಪ್ರೈಸ್ ಜಾಸ್ತಿ ಅದಕ್ಕೂ ಕಂಪೇರ್ ಮಾಡಿದರೆ ಬಂದಮೇಲೆ ತೋರಿಸ್ತೀನಿ. ಅದು ಇನ್ನೂ ಬರೋದು 2 ಡೇಸ್ ಮೇಲೆ ಆಗುತ್ತೆ. ಇವಾಗ ನಾನು ಇದಕ್ಕೆ ಹೆಚ್ಚಿಟ್ಟಿರೋ ಅಂಥ ಟೊಮೊಟೊನ ಹಾಕ್ತಾಯಿದ್ದೀನಿ. ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಆಗಬೇಕು ಎಣ್ಣೆಲಿ. ಫ್ರೈ ಆಗಬೇಕು ಅಂದರೆ ಇದಕ್ಕೆ ಸ್ವಲ್ಪ ಇವಾಗಲೇ ಅರಿಶಿನ ಪುಡಿ ಹಾಕಿದರೆ ನೀಟಾಗಿ ಫ್ರೈ ಆಗುತ್ತೆ. ಇವಾಗ ಅವರೆಕಾಳು ಸೀಸನ್ ಇರೋದ್ರಿಂದ ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಪಲಾವು, ಈ ಥರ ಅವರೆಕಾಳು ಸಾಂಬಾರು, ಚಿಲ್ಕ ಅವರೆಕಾಳು ಸಾಂಬಾರು, ಇವಾಗ ಇದೇನೇ ಜಾಸ್ತಿ. ಇದೆಲ್ಲ ಗಿಡಗಳೆಲ್ಲ ನಾನು ಬಂದು ಆನ್ಲೈನಲ್ಲಿ ತೊಗೊಂಡಿದ್ದೆ. ಇದೆಲ್ಲ ಬಂದು ಕಿಚನ್ ಮೇಕ್ ಓವರ್ ಮಾಡೋದಕ್ಕೆ ಅಂತ ತೊಗೊಂಡಿದ್ದೀನಿ, ಆದರೆ ಐಟಮ್ ಇನ್ನೂ ಸ್ವಲ್ಪ ಬರೋದಿದೆ. ಆದರೆ ಬಂದಮೇಲೆ ನೀಟಾಗಿ ಮಾಡಿ ಕಿಚನ್ ಮೇಕ್ ಓವರ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಐಟಮ್ಗಳು ತುಂಬಾ ಲೇಟ್ ಆಯಿತು, ಬರ್ತಾನೆ ಇಲ್ಲ. ಅದರಲ್ಲಿ ಬೇರೆ ನಾವು ಒಂದು 10 ಡೇಸ್ ಮೇಲಾಯಿತು, ಊರಿಗೆ ಬೇರೆ ಹೋಗಿದ್ವಿ, ಹಾಗಾಗಿ ಮಾಡೋದಕ್ಕೆ ಆಗ್ತಾಯಿಲ್ಲ. ಇವಾಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕಿದ್ದೀನಿ. ನಾನು ಈರುಳ್ಳಿ ಮತ್ತು ಟೊಮೊಟೊ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋದು. ಇವಾಗ ಅದು ಹಸಿ ಸ್ಮೆಲ್ಲು ಹೋಗೋವರೆಗೂ ಕೂಡ ಫ್ರೈ ಮಾಡಬೇಕು. ಇವಾಗ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಹಾಗೆ ಬಂದು ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಜೀರಿಗೆ ಪೌಡರು, ಆಮೇಲೆ ಚಕ್ಕೆ ಪೌಡ್ರು ಇಷ್ಟನ್ನು ಹಾಕಿ, ಮತ್ತು ಖಾರದ ಪುಡಿ ಇಷ್ಟನ್ನು ಹಾಕಿ ನೀಟಾಗಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆನಲ್ಲೇ ಫ್ರೈ ಮಾಡಬೇಕು. ಇವಾಗ ಸ್ವಲ್ಪ ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದು ಬಂದು ಕುಕ್ಕರ್ ಬಂದು ದ ಇಂದೂಸ್ ವ್ಯಾಲಿ ಅನ್ನೋರ ವೆಬ್ಸೈಟಿಂದ ನಾನು ತೊಗೊಂಡಿದ್ದೆ. ನಂಗೆ ತುಂಬಾ ಇಷ್ಟ ಆಯ್ತು ಈ ಕುಕ್ಕರ್ದು ಕ್ವಾಲಿಟಿ. ಅಲ್ಯೂಮಿನಿಯಮಲ್ಲಿ ಮಾಡಬಾರ್ದು ಅಂತ ಸ್ಟೀಲ್ನೇ ಬಳಸಬೇಕು ಅಂತಾರೆ, ಹಂಗಂತ ತುಂಬ ಮನೇಲಿರೋ ಐಟಮ್ ಎಲ್ಲನೂ ಚೇಂಜ್ ಮಾಡೋದಕ್ಕೂ ಆಗಲ್ಲ. ಸ್ಟೀಲ್ ಪಾತ್ರೆ ತಗೊಳೋದಕ್ಕಂತೂ ತುಂಬಾ ಕಾಸ್ಟು ಜಾಸ್ತಿ. ನೋಡಿ, ಇವಾಗ ಹಾಕ್ತಾಯಿದ್ದೀನಿ ಅವರೆಕಾಳನ್ನ. ಇದು ಬಂದು ಊರಿಂದ ತಗೊಬಂದಿರೋದು ನಾಟಿ ಅವರೆಕಾಳು, ತುಂಬಾ ಚೆನ್ನಾಗಿತ್ತು. ನನ್ನ ಮಗನಿಗೆ ಪಲಾವ್ ಅಂದರೆ ತುಂಬಾ ಇಷ್ಟ, ಹಾಗಾಗಿ ಅವರೆಕಾಳು ಪಲಾವ್ನ ಮಾಡ್ತಾಯಿದ್ದೆ. ಇವಾಗ ನೋಡಿ, ಎಣ್ಣೆಯಲ್ಲಿ ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಆಗಿದೆ.
ನಾನು ಒಂದು 5 ನಿಮಿಷ ಅಕ್ಕಿನ ನೆನೆಸಿಟ್ಟಿದ್ದೆ. ಇವಾಗ ಸೇರಿಸ್ತಾ ಇದ್ದೀನಿ ಅಕ್ಕಿನ. ನಾನು ಫ್ರೈ ಆಗಿರುತ್ತಲ್ಲ ಮಸಾಲೆ ಅದಕ್ಕೇ ಸೇರಿಸ್ತೀನಿ. ಕೆಲವರು ನೀರನ್ನ ಮಿಕ್ಸ್ ಮಾಡಿ ಕಾಯಿಸಿ ಹಾಕ್ತಾರೆ, ಮತ್ತು ಇದರಲ್ಲೇ ನೀರನ್ನು ಸೇರಿಸಿ ಫಸ್ಟೇ ಕುದಿಸಿ ಹಾಕ್ತಾರೆ. ನಾನು ಅದು ಎರಡೂ ಥರನೂ ಮಾಡಲ್ಲ. ಮಸಾಲೆ ಏನಿರುತ್ತೆ ಅದರೊಳಕ್ಕೇ ಹಾಕಿ ನೀಟಾಗಿ ಫ್ರೈ ಮಾಡ್ತೀನಿ ಒಂದು 5 ನಿಮಿಷ. ಇವಾಗ ಅದಕ್ಕೆ ಕೊತ್ತಂಬರಿನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಬೆಂಗಳೂರು ಸೈಡೆಲ್ಲ ಕೊತ್ತಂಬರಿ ಅಂತಾರೆ, ಆದರೆ ನಮ್ಮೂರ ಸೈಡೆಲ್ಲ ನಾವು ಇದನ್ನು ಸಾಂಬಾರು ಸೊಪ್ಪು ಅಂತಲೇ ಕರೆಯೋದು ನಾವು. ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ಕೊತ್ತಂಬರಿ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆದರೆ ಬೇಗ ಬಾಯಿಗೆ ಬರೋದಿಲ್ಲ, ಏಕೆಂದ್ರೆ ನಾವು ತುಂಬ ವರ್ಷದಿಂದ ಸಾಂಬಾರು ಸೊಪ್ಪು ಅಂತ ಹೇಳಿ ಇವಾಗ ಸಡನ್ನಾಗಿ ಕೊತ್ತಂಬರಿ ಅನ್ನೋಕ್ಕೆ ಬರೋದೇ ಇಲ್ಲ. ಆದರೂ ಇಲ್ಲಿ ಬಂದು ಅಂಗಡಿನಲ್ಲೆಲ್ಲ ಸಾಂಬಾರು ಸೊಪ್ಪು ಅಂತ ಗೊತ್ತೇ ಆಗೋಲ್ಲ. ನಮ್ಮೂರ ಹಾಸನ ಮಾರ್ಕೆಟಿಗೆ ಹೋಗಿ ಕೊತ್ತಂಬರಿ ಅಂತ ನಾವು ಕೇಳೋಂಗೆ ಇಲ್ಲ. ಅಲ್ಲೆಲ್ಲ ಮಾರೋದೇ ಅದೇ ರೀತಿ ಸಾಂಬಾರ ಅಂತಲೇ ಮಾರ್ತಾ ಇರ್ತಾರೆ. ನಾವು ಅಲ್ಲೋದಾಗ ಸಾಂಬಾರನ್ನೇ ಕೊಡಿ ಅಂತಲೇ ಕೇಳಬೇಕು, ಇಲ್ಲಿ ಬಂದರೆ ಕೊತ್ತಂಬರಿ ಕೊಡಿ ಅಂತಲೇ ಕೇಳಬೇಕು. ನೋಡಿ ಎಷ್ಟು ಇದಾಗಿರುತ್ತೆ ಅಂದರೆ, ಅಲ್ಲಿಗೆ ಬಂದಾಗ ಅಲ್ಲಿ ಥರ ಮಾತಾಡಬೇಕು, ಇಲ್ಲಿ ಬಂದರೆ ಇಲ್ಲಿ ಥರ ಮಾತಾಡಬೇಕು. ನೋಡಿ ಇವಾಗೆಲ್ಲ ರೆಡಿ ಆಯಿತು. ಸಾಲ್ಟ್ ಬೇಕಾದರೆ ಇವಾಗ ನೋಡಿ ಸ್ವಲ್ಪ ಅಡ್ಜಸ್ಟ್ ಮಾಡಿದರೆ ಆಯಿತು. ಇವಾಗ ಒಂದು ವಿಷಲ್ ಬರ್ಸಿದ್ರೆ ಸಾಕು, ಏಕೆಂದರೆ ಕಾಳೆಲ್ಲ ಸ್ವಲ್ಪ ಎಳೆದಲ್ವಾ. ಇದು ನೋಡಿ ನಂದು ಪ್ಲಾಂಟ್ ಎಲ್ಲ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ. ಇದು ಬಂದು ವೀಳ್ಯದೆಲೆ ನೀಟಾಗಿ ಬಂದಮೇಲೆ ತೋರಿಸ್ತೀನಿ. ಇದು ಮನಿ ಪ್ಲ್ಯಾಂಟು. ಇದು ನೋಡಿ ಪೆಪ್ಪರ್ ಗಿಡ. ಇದು ಬಂದು ತುಳಸಿ ಹಾಸನಿಂದ ಬೆಂಗಳೂರಿಗೆ ಬಂದಮೇಲೆ ಸ್ವಲ್ಪ ಡಲ್ಲಾಗಿದೆ. ಸರಿಯಾಗಿ ಇಲ್ಲಿ ಬಿಸಿಲು ಬೀಳಲ್ವಲ್ಲ, ಬಟ್ಟೆ ವಾಶಿಗೆ ಹಾಕಬೇಕು ಅಂತ ಎಲ್ಲನೂ ತೆಗೆದಾಕ್ತಾ ಇದ್ದೆ. ಇವಾಗ ನೋಡಿ ಪಲಾವ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಉದುದ್ರಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಪಲಾವ್ ಅಂತೂ. ನನ್ನ ಮಗನಿಗೆ ಪಲಾವ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಜಾಸ್ತಿ ಮಾಡ್ತಾ ಇರ್ತೀನಿ ಪಲಾವು. ಇವಾಗ ನೋಡಿ ರೆಡಿಯಾಗಿದೆ. ತುಂಬ ಅಂದರೆ ತುಂಬಾ ಟೇಸ್ಟಾಗಿ ಬಂದಿತ್ತು, ಉದುದ್ರಾಗಿ ಬಂದಿತ್ತು. ಅದರಲ್ಲೂ ಅವರೆಕಾಳು, ಹಸಿ ಅವರೆಕಾಳ್ದು, ಅದರಲ್ಲೂ ನಾಟಿ ಅವರೆಕಾಳು ಅದರದ್ದು ಸೊಗಡು ಇರುತ್ತಲ್ಲ, ಅದು ಸೊಗಡನ್ನೇ ಅದು ತುಂಬ ಟೇಸ್ಟು. ಇವಾಗೆಲ್ಲ ಸಿಗೋಂಥ ಅವರೆಕಾಳಲ್ಲಿ ಯಾವ ರೀತಿ ಸೊಗಡು ಕೂಡ ಇರಲ್ಲ. ಇದು ಬಂದು ಹೊಸ ವರ್ಷದ ದಿನ ನೈಟು ನಾನು ಮಾಡಿದ್ದು. ಹೊಸ ವರ್ಷದಲ್ಲಾಗಲ್ವ ನೈಟು ನಾವು ಹೋಟ್ಲಿಗೆ ಹೋಗಿದ್ವಿ. ಹಿಂದಿನ ದಿನ ಹೋಗೋಕ್ಕಾಗಲ್ಲ, ರಶ್ ಆಗಿರುತ್ತೆ ಅಂತ ಇಲ್ಲೇ ಬನ್ನೇರುಘಟ್ಟ ರೋಡಲ್ಲಿರೋ ಅಂಥ MPR ಹೋಟೆಲಿಗೆ ಹೋಗಿದ್ವಿ. ನನ್ನ ಮಗ ಹೋಟೆಲಿಗೆ ಹೋಗೋದ್ರೊಳಗೆ ಮಲಗೇ ಬಿಟ್ಟ. ನೋಡಿ ಎಷ್ಟು ಚೆನ್ನಾಗಿ ಮಲಗಿದಾನೆ, ಎದ್ದೇಳ್ತಾನೆ ಇಲ್ಲ. ಅಷ್ಟು ಜನ ಸೌಂಡ್ ಮಾಡ್ತಿದ್ರು ಕೂಡ ಅವನಿಗೆ ನಿದ್ದೆ, ಎದ್ದೇಳ್ತಾನೆ ಇಲ್ಲ. ಹೋಟ್ಲಿಗೆ ಹೋಗೋವರೆಗೂ ಖುಷಿಯಲ್ಲಿದ್ದ. ಹೋದ ತಕ್ಷಣ ಅಲ್ಲಿ ಮಲ್ಕೊಂಡ. ನಾವು ವೆಯ್ಟ್ ಮಾಡ್ತಾಯಿದ್ವಿ. ತುಂಬ ಅಂದರೆ ತುಂಬಾ ರಶ್ ಇತ್ತು. ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು. ಅಯ್ಯೋ ವೆಯ್ಟ್ ಮಾಡ್ತಾನೇ ಇದ್ವಿ. ಸರ್ವ್ ಮಾಡೋಕ್ಕಂತೂ ತುಂಬಾ ಅಂದರೆ ತುಂಬಾ ಲೇಟ್ ಮಾಡ್ತಿದ್ರು, ಯಾಕೆಂದರೆ ಅಷ್ಟು ರಶ್ ಇತ್ತು. ತುಂಬಾ ರಶ್ ಆಗೋಯಿತು ಹೋಟೆಲಂತೂ. ಎಲ್ಲ 31st ದಿನ ಯಾರೂ ಹೋಗಿಲ್ಲ ಅನಿಸುತ್ತೆ. ಎಲ್ಲ ಜನವರಿ 1 ಹೊಸ ವರ್ಷದ ದಿನವೇ ಬಂದಿದ್ದರು ಹೋಟೆಲಿಗೆ. ನನ್ನ ಮಗ ನೋಡಿ ನಮ್ಮ ಮನೆಯವ್ರು ಎಬ್ಬಿಸ್ಕೊಂಡು ಕೂರಿಸ್ಕೊಂಡಿದ್ದಾರೆ, ಇನ್ನೂ ಹಾಕ್ಲಿಸ್ತಾ ಇದ್ದಾನೆ, ನಿದ್ದೆ ಮೂಡಲ್ಲೇ ಇದ್ದ. ನಾವಂತೂ ಹೋಟೆಲಿಗೆ ಹೋಗಿ 4 ವರ್ಷ ಆಗೋಯಿತು. ಆವಾಗ ನನ್ನ ಮಗ ಇನ್ನೂ ಹುಟ್ಟಿರಲಿಲ್ಲ. 4 ವರ್ಷದಿಂದನೇ ಹೋಗಿದ್ವಿ. ಇವಾಗ ನೋಡಿ ಇವಾಗ ಬಂತು. ಒಂದು ಬಿರಿಯಾನಿ ತಗೊಂಡಿದ್ವಿ, ಒಂದು ಚಿಕನ್ ಕುರ್ಮ, ಒಂದು ನಾನು, ಆಮೇಲೆ ಇನ್ನೊಂದು ಕಲ್ಮಿ ಕಬಾಬ್ ಅಂತ ನಮ್ಮ ಮನೆಯವ್ರು ತಗೊಂಡಿದ್ರು. MPRಲ್ಲಿ ಊಟ ಬಂದು ತುಂಬಾ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಹೋಗೋದೇ MPRಗೆ. ಓಕೆ ಫ್ರೆಂಡ್ಸ್, ಬಾಯ್. ಇವತ್ತಿನ ವಿಡಿಯೋ ಇಷ್ಟೇ.